ಚಿತ್ರದಿಂದ ಈ ಪ್ರಶಸ್ತಿ ಸಿಗ್ತಾ ಇರೋದು ಅವ್ರು ಇನ್ನೂ ತುಂಬ ಖುಷಿ ಪಡುವಂಥ ವಿಚಾರ. ಥ್ಯಾಂಕ್ ಯು ಸೋ ಮಚ್ ನಾಗಣ್ಣ ಸರ್, ಥ್ಯಾಂಕ್ ಯು ಸೋ ಮಚ್ ನಾಗಾಭರಣ ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ಥ್ಯಾಂಕ್ ಯು ಸರ್. ಕಾಂತಾರ ಆದ ನಂತರ ಕಾಂತಾರ 1 ಅಂತ ಮಾಡಬೇಕು, ಚಾಪ್ಟರ್ 1 ಅಂತ ಮಾಡಿದಾಗ ಬಹುಶಃ ಜವಾಬ್ದಾರಿ 3 ಪಟ್ಟು ಜಾಸ್ತಿ ಆಗುತ್ತೆ, ಎಕ್ಸ್ಪೆಕ್ಟೇಷನ್ 1000 ಪಟ್ಟು ಜಾಸ್ತಿ ಆಗುತ್ತೆ. ನಿಮ್ಮ ಹೆಗಲ ಮೇಲೆ ಇದ್ದಂಥ ಅತಿ ದೊಡ್ಡ ಒತ್ತಡ ಯಾವುದಾಗಿತ್ತು? ಒಂದೇ ಲೈಫಲ್ಲಿ ತಗೊಳ್ಳದೇ ಇರೋದು ಯಾವತ್ತೂ ಒತ್ತಡ ಅಂತ ಅನ್ಕೊಳ್ಳಲ್ಲ. ಆದರೆ ಕಾಂತಾರ ಮೊದಲನೇ ಭಾಗ ಆದಾಗ ಅದೊಂದು ಸಿನಿಮಾ ಹ್ಯಾಪನ್ಸ್ ಅಂತ ಹೇಳ್ತೀವಿ, ಅದು ಆಗಿರೋದು. ಸೊ ಕಾಂತಾರ ಮೊದಲನೇ ಭಾಗ ಆಯಿತು, ಇದನ್ನು ನಾವು ಮಾಡೋದಕ್ಕೆ ಹೊರಟ್ರಿ. ಸೊ ಈಗ ಏನಾಗುತ್ತೆ ಅಂತಂದರೆ, ಓಕೆ, ಆ ಯಶಸ್ಸಿನ ಬೆನ್ನೇರಿ ಇನ್ನೊಂದು ಪಾರ್ಟನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಇರುತ್ತೆ. ಸೊ ಅದು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಯಾವತ್ತೂ ಪ್ರೀಕ್ವಲ್ ಆಗಲಿ ಸೀಕ್ವಲ್ ಆಗಲಿ ಯಾವುದೇ ಇನ್ನೊಂದು ಭಾಗ ಮಾಡ್ತೀವಿ ಅಂತಂದಾಗ ಸೇಮ್ ಟೆಂಪ್ಲೇಟನ್ನು ಫಾಲೋ ಮಾಡುವಂಥದ್ದು ತುಂಬ ರೆಗ್ಯುಲರ್ ಆಗಿರುತ್ತೆ ಯಾವುದೇ ಸಿನಿಮಾ ಅಲ್ಲಿ. ಸೊ ಇದ್ದಿದ್ದು ಭಾಗಗಳು ಜನರಿಗೆ ಇಷ್ಟ ಆಗಿದೆ, ಇದೇ ಥರ ಮಾಡಬೇಕು ಅಂತ. ಅದನ್ನು ರೈಟಿಂಗಲ್ಲಿ ಬ್ರೇಕ್ ಮಾಡೋದು ತುಂಬ ದೊಡ್ಡ ಚಾಲೆಂಜ್ ಇದೆ ನಮಗೆ. ಸೊ ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ನಾನು ಅದನ್ನು ಹೇಳೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಸಾರಿ ಟು ಇಂಟರಪ್ಟ್. ಈ ಪ್ರಶಸ್ತಿನ ನಾನು ಕನ್ನಡದ 2 ದಿಗ್ಗಜ ನಿರ್ದೇಶಕರು ನಾಗಾಭರಣ ಸರ್ ಮತ್ತು ನಾಗಣ್ಣ ಅವ್ರ ಕೈಯಿಂದ ತಗೊಂಡಿದ್ದಕ್ಕೆ ತುಂಬ ಖುಷಿ ಇದೆ ಸರ್. ಮೀನ್ಸ್ ಅ ಲಾಟ್ ಕನ್ನಡಕ್ಕೆ. ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಇವತ್ತು ಡೈರೆಕ್ಟರ್ಗಳು